ನಿಮ್ಮ ರಾಶಿಗೆ ಯಾವ ಬಣ್ಣ ಅದೃಷ್ಟ ತರುತ್ತದೆ? ಪ್ರತಿಯೊಬ್ಬರಿಗೂ ಬಣ್ಣಗಳು ಎಂದರೆ ಪ್ರೀತಿ ಇದ್ದೇ ಇರುತ್ತದೆ. ಎಲ್ಲರಿಗೂ ಇಷ್ಟದ ಬಣ್ಣ ಎಂದು ಇರುತ್ತದೆ. ಬಣ್ಣವು ಪ್ರತಿಯೊಬ್ಬರನ್ನ ಸೆಳೆಯುವಂತಹ ಆಕರ್ಷಣೆಯನ್ನುಂಟು ಮಾಡುವಂತಹ ವಸ್ತುವಾಗಿದೆ. ಪ್ರತಿ ಬಣ್ಣಗಳಿಗೂ ಅದರದ್ದೇ ಆದ ವಿಶೇಷತೆ ಇರುತ್ತದೆ. ಅವುಗಳದ್ದೇ ಆದ ಶಕ್ತಿ ಕೂಡ ಇರುತ್ತದೆ. ಯಶಸ್ಸು ಸಿಗಬೇಕೆಂದರೆ ರಾಶಿಗೆ ಅನುಸಾರವಾಗಿ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ನಿಯಮವನ್ನು ಪಾಲಿಸಿಕೊಂಡು ಬಂದರೆ ಆ ಬಣ್ಣವು ಪಾಸಿಟಿವ್ ಎನರ್ಜಿಯನ್ನು ಕೊಡುವುದರ ಜೊತೆಗೆ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುತ್ತದೆ. ಹೀಗಾಗಿ ಯಾವ ರಾಶಿಗೆ ಯಾವ ಬಣ್ಣಗಳು ಆಗಿ ಬರುತ್ತವೆ, ಅದೃಷ್ಟವನ್ನು ತರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. 1. ಮೇಷರಾಶಿ. ಮಂಗಳ ಗ್ರಹವು ಮೇಷರಾಶಿಯ ಅಧಿಪತಿ ಗ್ರಹವಾಗಿದೆ. ಈ ರಾಶಿಯವರಿಗೆ ಸದಾ ಕೆಂಪು ಬಣ್ಣವು ಅದೃಷ್ಟವನ್ನು ತಂದುಕೊಡುತ್ತದೆ. ಕೆಂಪು ಬಣ್ಣಕ್ಕೆ ವಿಶೇಷ ಶಕ್ತಿ ಇದ್ದು ವ್ಯಕ್ತಿಯೊಳಗೆ ಅಡಗಿರುವ ಶಕ್ತಿಯನ್ನ ಹೊರಗೆ ತರುತ್ತದೆ. ಜೊತೆಗೆ ನಿಂಬೆ ಹಸಿರು ಇಲ್ಲವೇ ಹಸಿರು ಬಣ್ಣ ಅಥವಾ ಬಿಳಿ ಬಣ್ಣವೂ ಸಹ ಇವರಿಗೆ ಒಪ್ಪಿತವಾಗುತ್ತದೆ. ಇನ್ನು 2. ವೃಷಭ ರಾಶಿ. ವೃಷಭ ರಾಶಿಯು ಪೃಥ್ವಿ ತತ್ವರಾಶಿಗೆ ಸೇರಿದ್ದಾಗಿದೆ. ಈ ರಾಶಿಯವರಿಗೆ ಶುಭ ತರುವ ಬಣ್ಣ ಹಸಿರು ಅಲ್ಲದೆ ಹಳದಿ ಬಣ್ಣವೂ ಆಗಿ ಬರುತ್ತದೆ. ಇಲ್ಲವೇ ಹಳದಿ ಬಣ್ಣ ಮಿಶ್ರಿತ ಇತರ ಬಣ್ಣಗಳು ಇವರಿಗೆ ಶುಭಕರವಾಗಿವೆ. ಆದರೆ ಈ ರಾಶಿಯವರಿಗೆ ಕೆಂಪು ಬಣ್ಣ ಮಾತ್ರ ಆಗಿ ಬರುವುದಿಲ್ಲ. ಹೀಗಾಗಿ ಇವರು ಈ ಬಣ್ಣದಿಂದ ಮಾತ್ರ ದೂರ ಇದ್ದರೆ ಒಳ್ಳೆಯದು. 3. ಮಿಥುನ ರಾಶಿ. ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಹಳದಿ ಬಣ್ಣವು ಶುಭಕರವಾಗಿದೆ. ಹಳದಿ ಬಣ್ಣವು ಬುದ್ಧಿವಂತಿಕೆ, ಮನಸ್ಸು ಹಾಗೂ ಪ್ರೇರಣೆ ನೀಡುವ ವಿಚಾರಗಳ ಪ್ರತೀಕವಾಗಿದೆ. ಹೀಗಾಗಿ ಈ ರಾಶಿಯವರು ಹಳದಿಯನ್ನ ಬಳಸಿದರೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುವುದಲ್ಲದೆ ಯಾವಾಗಲೂ ಪಾಸಿಟಿವ್ ಆಗಿ ಚಿಂತಿಸುತ್ತಾರೆ. 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯು ಚಂದ್ರನಿಂದ ಪ್ರಭಾವಿತವಾಗಿರುತ್ತದೆ. ಹೀಗಾಗಿ ಈ ರಾಶಿಯವರಿಗೆ ಮಾನಸಿಕ ಸಮಸ್ಯೆಯು ಆಗಾಗ ಕಾಡುತ್ತಿರುತ್ತದೆ. ಈ ಕಾರಣಕ್ಕಾಗಿ ಈ ರಾಶಿಯವರಿಗೆ ಬಿಳಿ ಬಣ್ಣವು ಉತ್ತಮ. ಈ ಬಣ್ಣವು ಮನಸ್ಸು, ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತೆ ಮಾಡುತ್ತದೆ. ಜೊತೆಗೆ ಧನಾತ್ಮಕ ಶಕ್ತಿಯನ್ನು ಕೂಡ ಇವರಿಗೆ ತಂದುಕೊಡುತ್ತದೆ. 5. ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಗ್ರಹವು ಸೂರ್ಯನಾಗಿದ್ದಾನೆ. ಈ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ಇದರ ಆಧಾರದಲ್ಲಿಯೇ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನ ಪಡೆದಿರುತ್ತಾರೆ. ತಾಮ್ರ ಅಥವಾ ಬಂಗಾರದ ಬಣ್ಣವು ಇವರಿಗೆ ಒಪ್ಪುತ್ತದೆ. ಈ ಬಣ್ಣದಿಂದ ಇವರು ಭಾಗ್ಯವನ್ನ ಪಡೆಯುತ್ತಾರೆ. 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೀಲಿ ಇಲ್ಲವೇ ಅಚ್ಚ ಕಂದು ಬಣ್ಣಗಳು ಶುಭಕರವಾಗಿವೆ. ಶುಭ ಕಾರ್ಯಗಳ ಸಂದರ್ಭದಲ್ಲಿ ಈ ಬಣ್ಣಗಳನ್ನು ಬಳಸಿದರೆ ಇವರಿಗೆ ಶ್ರೇಯಸ್ಕರವಾಗಿರುತ್ತದೆ. ಇದು ಆತ್ಮವಿಶ್ವಾಸವನ್ನು ಕೂಡ ಹೊಂದಲು ಸಹಕಾರಿಯಲ್ಲದೆ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ. 7. ತುಲಾರಾಶಿ. ತುಲಾರಾಶಿಯ ವ್ಯಕ್ತಿಗಳಿಗೆ ಗುಲಾಬಿ ಬಣ್ಣವು ಶುಭವನ್ನ ತರುತ್ತದೆ. ಈ ಬಣ್ಣವನ್ನ ಸೌಭಾಗ್ಯದ ಪ್ರತೀಕ ಎನ್ನಲಾಗುತ್ತದೆ. ಅಲ್ಲದೆ ತಿಳಿ ಹಳದಿ ಬಣ್ಣವೂ ಕೂಡ ಇವರಿಗೆ ಒಳಿತನ್ನುಂಟು ಮಾಡುತ್ತದೆ. 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಮೆರೂನ್ ಶುಭಕರವಾಗಿದೆ. ಕಪ್ಪು ಬಣ್ಣವು ಇವರಿಗೆ ಶುಭ ತರಲಿದೆ. ಈ ರಾಶಿಯ ವ್ಯಕ್ತಿಗಳು ಯಾವಾಗಲೂ ಉತ್ಸಾಹವನ್ನ ಹೊಂದಿರುತ್ತಾರೆ. ಕಪ್ಪು ಮತ್ತು ಮೆರೂನ್ ಬಣ್ಣಗಳು ಶಾಂತಿ, ನೆಮ್ಮದಿಯನ್ನುಂಟು ಮಾಡುತ್ತವೆ. 9. ಧನುರಾಶಿ. ಈ ರಾಶಿಯ ವ್ಯಕ್ತಿಗಳಿಗೆ ನೇರಳೆ ಬಣ್ಣವು ಒಳಿತನ್ನುಂಟು ಮಾಡುತ್ತದೆ. ನೇರಳೆಯು ವಿಲಾಸಿ ಭೋಗದ ಬಣ್ಣವಾಗಿದೆ. ಅಲ್ಲದೆ ಇವರ ಪ್ರಬುದ್ಧತೆಯ ನಡೆಗೆ ಸಹಕಾರಿಯಾಗಿದೆ. ಈ ಬಣ್ಣವು ಕೆಲಸ ಮಾಡುತ್ತದೆ. ಇದೆಲ್ಲದರ ಜೊತೆಗೆ ಪ್ರತಿ ಕೆಲಸಕ್ಕೂ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂತೆ ಮಾಡುತ್ತದೆ. 10. ಮಕರ ರಾಶಿ. ಮಕರ ರಾಶಿಯ ವ್ಯಕ್ತಿಗಳಿಗೆ ಕಪ್ಪು ಮತ್ತು ನೀಲಿ ಬಣ್ಣವು ಶುಭಕರವಾಗಿವೆ. ಏಕೆಂದರೆ ಈ ಬಣ್ಣವು ಶನಿದೇವರಿಗೆ ಪ್ರಿಯವಾದದ್ದು. ಈ ಕಾರಣಕ್ಕಾಗಿ ಇವರಿಗೆ ಕಪ್ಪು, ಕಂದು, ಬೂದು, ಕಾಕಿ ಬಣ್ಣಗಳು ರಕ್ಷಣೆಯನ್ನ ನೀಡುತ್ತವೆ. ಜೊತೆಗೆ ಯಶಸ್ಸಿನ ಮಾರ್ಗವನ್ನು ಕೂಡ ತೋರಿಸುತ್ತವೆ.
11 ಕುಂಭರಾಶಿ. ಕುಂಭರಾಶಿಯವರು ಸಫಲತೆಯನ್ನ ಸಾಧಿಸಲು ತಿಳಿ ನೀಲಿ ಇಲ್ಲವೇ ಆಕಾಶ ನೀಲಿ ಬಣ್ಣಗಳು ಬಹಳ ಉತ್ತಮ. ಇವರು ಈ ಬಣ್ಣಗಳನ್ನು ಬಳಸುವುದರಿಂದ ಹೋದ ಕಡೆಗಳೆಲ್ಲ ಯಶಸ್ಸನ್ನ ಸಾಧಿಸಬಹುದು. ನೀಲಿ ಬಣ್ಣವು ಪ್ರಗತಿ ಹಾಗೂ ಸಕಾರಾತ್ಮಕ ಸಂಕೇತವಾಗಿದೆ. ಜೊತೆಗೆ ಈ ಬಣ್ಣವು ಸದಾ ಆರೋಗ್ಯವಾಗಿರಲು ಸಹಾಯಕವಾಗಿದೆ. ಇನ್ನು 12 ಮೀನರಾಶಿ. ಮೀನರಾಶಿಯ ವ್ಯಕ್ತಿಗಳಿಗೆ ಹಳದಿ, ಕಿತ್ತಳೆ ಹಾಗೂ ಕೇಸರಿ ಬಣ್ಣಗಳು ಶುಭವನ್ನ ತಂದುಕೊಡಲಿವೆ. ಈ ಬಣ್ಣಗಳು ನೆಮ್ಮದಿಯನ್ನ ತಂದುಕೊಡುವುದಲ್ಲದೆ ಯಶಸ್ಸಿನ ಉತ್ತುಂಗಕ್ಕೂ ಕೂಡ ಕೊಂಡೊಯ್ಯುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.